ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮನೋಗೌಡ. ಇನ್ನು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಬಂದು ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಆಗಿರುತ್ತೆ. ಇನ್ನು ಬೆಳಿಗ್ಗೆನೇ ಪೂಜೆ ಎಲ್ಲ ಮುಗಿಸ್ದೆ. ಇನ್ನು 3 ಜನ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಡೋಣ ಅಂತ ತಟ್ಟೆನೂ ಸಹ ರೆಡಿ ಮಾಡಿದ್ದೀನಿ. ನಮ್ಮನೆಯ ಹೊಸ್ತಲಿನ ರಂಗೋಲಿ, ಇನ್ನು ನಮ್ಮನೆಯ ಪುಟ್ಟ ರಾಧಾಕೃಷ್ಣ, ಹಾಗೆ ರಾಘವೇಂದ್ರ ಸ್ವಾಮಿ. ಹಬ್ಬ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದು, ಈ ದೇವಸ್ಥಾನ ಬಂದು ಶ್ರೀ ಚೌಡೇಶ್ವರಿ ದೇವಸ್ಥಾನ. ಪೂಜೆ ಎಲ್ಲ ಮುಗೀತು, ಹಾಗೆ ಪ್ರಸಾದ ಸಹ ಕೊಡ್ತಾಯಿದ್ರು. ಹಾಗೆ ಈಸ್ಕೊಂಡು ತಿನ್ಕೊಂಡು ಬಂದು, ಇನ್ನು ಸಂಜೆ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ ಅರ್ಶಿನ ಕುಂಕುಮ ತಗೊಬರೋಣ ಅಂತ. ಇನ್ನು ಲಕ್ಷ್ಮಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಇನ್ನು ನಮ್ಮ ಮನೇಲಿ ಅಡುಗೆ ಏನು ಮಾಡಿದ್ದೆ ಅಂದರೆ ಹೆಸರುಬೇಳೆ ಮತ್ತು ಹಾಲ್ಗೀರು, ಇನ್ನು ರಸಮ್ ಮಾಡಿದ್ದೆ. ಇನ್ನು ನೆಕ್ಸ್ಟ್ ಡೇ ಊರಿಗೆ ಹೋಗ್ಬೇಕಾಯಿತು. ಹಾಗಾಗಿ ನಮ್ಮ ಮಮ್ಮಿ ಮನೆಗೆ ಹೋಗ್ತಾ ಇದ್ದೆ ಬಸ್ಸಲ್ಲಿ. ಇನ್ನು ನಮ್ಮ ಚಿಂಟುಗೆ ಪಕ್ಕದಲ್ಲಿರೋರು ಬಾಳೆಹಣ್ಣು ಕೊಟ್ಟಿದ್ರು. ನಮ್ಮ ಚಿಂಟುನೂ ಸಹ ತಿಂತಾ ಕೂತಿದ್ದ. ಇನ್ನು ಬಸ್ ಇಳಿದು ಆಟೋ ಹೊತ್ಕೊಂಡು ನಮ್ಮ ಅಮ್ಮರ ಮನೆಗೆ ಹೊರಟೆ. ಇನ್ನು ಮನೆಗೆ ಬಂದೆ. ಜೋರು ಮಳೆ ಬರ್ತಾಯಿತ್ತು. ಚಿಂಟು ನಾನೇ ಪೂಜೆ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾನೆ. ಇನ್ನು ನಮ್ಮ ಅಕ್ಕರ ಮನೆಗೆ ಹೋಗಿ ನಮ್ಮ ಅಕ್ಕನ ಮಗನ ಬರ್ತಡೇ ಇತ್ತು. ಬರ್ತಡೇ ಎಲ್ಲ ಮುಗಿಸ್ಕೊಂಡು ಹಾಗೆ ಊಟ ಸಹ ಮಾಡ್ಕೊಂಡು ಬಂದು. ಇನ್ನು ಬೆಳಿಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡ್ದು. ಯಾಕಂದರೆ ಊರಿಗೆ ಹೋಗ್ಬೇಕಾಗಿತ್ತಲ್ಲ, ಹಾಗಾಗಿ ಇನ್ನು ಬೆಳಿಗ್ಗೆ ತಿಂಡಿ ಎಲ್ಲ ತಿಂದು ಊರಿಗೆ ಹೋಗೋಣ ಅಂತ ಹೊರಟು. ಇನ್ನು ಹೋಗ್ತಾ ಮಾಗಡಿಲಿ ಈ ಥರ ಶೋ ಐಟಮ್ ಮಡಗಿದ್ರು. ನಮಗೆ ಕೃಷ್ಣ ಬೇಕಾಗಿತ್ತು. ಇನ್ನು ಕೃಷ್ಣ ತೊಗೊಳ್ಳೋಣ ಅಂತ ಹೋದ್ವು. ಈ ಥರ ಒಂದೇ ಒಂದು ಕೃಷ್ಣ ಇತ್ತು, ಅದು ಆಲ್ರೆಡಿ ಸೇಲ್ ಆಗೋಗಿತ್ತು. ಇನ್ನು ಸುಮ್ಮನೆ ಬಂದು. ಇನ್ನು ಮನೆಗೆ ಹಣ್ಣುಗಳು ತೊಗೊಂಡು, ಇನ್ನು ಬೆಂಗಳೂರಲ್ಲಿ ಹಣ್ಣುಗಳು ತಗೋಬೋದು. ಈ ಹಳ್ಳಿಲಂತೂ ಹಣ್ಣುಗಳೇ ತಗೊಳಕ್ಕಾಗಲ್ಲ, ಅಷ್ಟೊಂದು ರೈಟ್ ಹೇಳ್ತಾರೆ. ಇನ್ನು ನಮ್ಮೂರು ಸಿಕ್ತು. ನಮ್ಮೂರು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಕಬ್ಬಿನ ಜ್ಯೂಸ್ ಮಾಡ್ತಾರೆ. ಇನ್ನು ಕಬ್ಬಿನ ಜ್ಯೂಸ್ ಎಲ್ಲ ಕುಡ್ಕೊಂಡು ಕೆರೆ ನೋಡೋಣ ಅಂತ ಕೆರೆ ತಕ್ಕ ಹೋದು. ಕೆರೆ ಎಲ್ಲ ನೋಡ್ಕೊಂಡು ಊರಿಗೆ ಹೋಗೋಣ ಅಂತ ಹೊರಟು. ಇನ್ನು ಊರಿಗೆ ಬಂದು ನಮ್ಮ ಚಿಕ್ಕಿ ಮನೆ ಪಕ್ಕದಲ್ಲಿ ಹೂವಿನ ಗಿಡ ಎಲ್ಲ ಹಾಕಿದ್ದಾರೆ. ನನಗೆ ಹೂವಿನ ಗಿಡ ನೋಡೋದಂದರೆ ತುಂಬಾ ಇಷ್ಟ ಆಗುತ್ತೆ. ಇನ್ನು ನಮ್ಮ ಚಿಕ್ಕಿ ಮನೆಯಲ್ಲಿ ಮಿಕ್ಸಿ ಇದ್ರೂ ನಮ್ಮ ಚಿಕ್ಕಿ ಒಳ್ಕಲ್ಲಲ್ಲೇ ಖಾರ ರುಬ್ತಾರೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಇನ್ನು ಊಟ ಮಾಡಿ ತೋಟದ ಹತ್ರ ಹೋಗೋಣ ಅಂತ ಹೊರಟು. ನಮ್ಮ ಚಿಂಟು ನೋಡಿ ಫಸ್ಟ್ ನಾನೇ ಹೋಗ್ತೀನಿ ಅಂತ ಓಡ್ತಾ ಇದ್ದಾನೆ. ಇನ್ನು ತೋಟದ ಹತ್ರ ಬಂದು ತೋಟ ಎಲ್ಲ ಸುತ್ತಾಡಿ, ಇನ್ನು ನಮ್ಮ ಅಯ್ಯರು ಅಡಿಕೆ ಗಿಡ ಹಾಕಿದ್ರು. ಅಡಿಕೆ ಗಿಡನೂ ಸಹ ನೋಡ್ಕೊಂಡು ಇನ್ನು ಈ ಕಡೆ ಬಂದರೆ ಪಪಾಯ ಗಿಡನೂ ಹಾಕಿದ್ದಾರೆ. ಪಪಾಯ ಇನ್ನೂ ಬಂದಿರಲಿಲ್ಲ, ಇನ್ನು ಹೂವು ಮತ್ತು ಕಾಯಿ ಆಗಿದ್ದು ಅಷ್ಟೇ. ಇನ್ನು ನಮ್ಮ ಮನೇಲಿ ರೇಷ್ಮೆ ಬೆಳೆಯೋದ್ರಿಂದ ರೇಷ್ಮೆ ತೋಟನೂ ಇದೆ. ಇನ್ನು ಸೀಬೆ ಗಿಡನೂ ಸಿಕ್ತು. ಹಾಗೆ ಸೀಬೆಹಣ್ಣು ಕಿತ್ಕೊಂಡು ಬಂದು, ಇನ್ನು ಈ ಕಡೆ ನಮ್ಮ ದೊಡ್ಡಪ್ಪರು ಕೋಳಿ ಫಾರಮ್ ಮಡಗಿದ್ದಾರೆ, ಅದನ್ನು ನೋಡ್ಕೊಂಡು ಬಂದು. ಇನ್ನು ಕೋಳಿ ಮರಿಗಳಂತೂ ಪುಟ್ಟು ಚೆನ್ನಾಗಿದ್ದು. ಇನ್ನು ಕೋಳಿಗಿಂತ ಕೋಳಿ ಮರಿ ನೋಡೋಕ್ಕೆ ಇಷ್ಟ ಆಗುತ್ತೆ. ಇನ್ನು ತೋಟ ಎಲ್ಲ ನೋಡಾಯಿತು. ಹಾಗೆ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಚಿಂಟು ಕಾಲಿಗೆ ಕಲ್ಲು ಚುಚ್ತಾ ಇದ್ದಾವಂತೆ, ಹಾಗಾಗಿ ಆ ಥರ ಆಡ್ತಾ ಇದ್ದಾನೆ. ಇನ್ನು ಮನೆ ಹತ್ರ ಬಂದು ಇನ್ನು ಈ ಜಾಕಿ ನೋಡಿ ಯಾವ ಥರ ಆಡ್ತದೆ ನಾನು ಬಂದಿರೋದಕ್ಕೆ ಅಂತ. ಇನ್ನು ನಮ್ಮ ಅಣ್ಣರು ಹಸುನೂ ಸಾಕಿದ್ದಾರೆ. ಇನ್ನು ನಮ್ಮ ದೊಡ್ಡಪ್ಪರ ಮನೇಲಿ ರೇಷ್ಮೆ ಹುಳನೂ ಮಡಗಿದ್ರು. ಇನ್ನು ರೇಷ್ಮೆ ಹುಳ ನೋಡ್ಕೊಂಡು ಇನ್ನು ಇದೊಂದು ಕ್ಲಿಪ್ ತೊಗೊಂಡೆ. ಇನ್ನು ನನ್ನ ತಂಗಿ ಹಲ್ಸಲೇನು ತಿನ್ನಬೇಕು ಅಂತ ಹೇಳ್ತಾ ಇರಲಿ. ಇದು ಅನ್ಸೀಸನ್ ಆಗಿರೋದ್ರಿಂದ ನಮ್ಮ ಮರದಲ್ಲಿ ಹಲ್ಸಲೇನು ಖಾಲಿಯಾಗಿತ್ತು. ನಮ್ಮೂರಲ್ಲಿ ಒಬ್ರದ್ದು ಹಲ್ಸಲೆ ಮರದಲ್ಲಿ ಒಂದೇ ಒಂದು ಹಣ್ಣಿತ್ತಂತೆ. ಅದನ್ನು ಕಿತ್ಕೊಬರೋಕ್ಕೆ ನಾನು, ನನ್ನ ತಂಗಿ, ನಮ್ಮ ಅಣ್ಣ, ನಮ್ಮ ಚಿಂಟು ಹೋಗ್ತಾ ಇದ್ದೀವಿ. ಇನ್ನು ಹಲ್ಸಲೆ ಮರದ ಹತ್ರ ಬಂದು ನೋಡಿ ಒಂದೇ ಒಂದು ಹಲ್ಸಲೇನಿದೆ. ಇನ್ನು ಅದನ್ನು ನಮ್ಮ ಅಣ್ಣ ಮರ ಹತ್ಬಿಟ್ಟು ಕೀಳ್ತಾ ಇದ್ದಾರೆ. ಇನ್ನು ನನ್ನ ತಂಗಿ ಅಂತೂ ಹಲ್ಸಲೆಣ್ಣು ಸಿಕ್ಕಿದ್ದು ನೋಡಿ ಖುಷಿಪಟ್ಲು. ಇನ್ನು ಹಲ್ಸಲೆಣ್ಣು ತೊಗೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸ್ಕೂಲಿಗೆ ರಜಾ ಕೊಟ್ಟಾಗೆಲ್ಲ ಇಷ್ಟಪಡೋವು ನಮ್ಮ ಅಪ್ಪರೂರಿಗೆ ಹೋಗೋಕ್ಕೆ. ಯಾಕಂದರೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳೆಲ್ಲ ಸಿಗೋರು ಆಡೋಕ್ಕೆ, ಮತ್ತು ನಮ್ಮ ಫ್ರೆಂಡ್ಸ್ಗಳು ಸಿಗೋರು, ಮತ್ತು ಕೆರೆಗೆ ಮತ್ತು ತೋಟಕ್ಕೆಲ್ಲ ಹೋಗೋವು. ಇನ್ನು ಹಣ್ಣು ಸೀಸನ್ ಬಂದರೆ ಬೆಳ್ಕಾಯಿ, ಮಾವಿನಕಾಯಿ, ಪ್ರತಿಯೊಂದು ಹಣ್ಣು ಸಿಗೋದು ನಮ್ಮೂರಲ್ಲಿ, ಹಾಗಾಗಿ ಇಷ್ಟಪಡೋವು. ಇನ್ನು ನಮ್ಮ ಚಿಂಟುಗೆ ಈ ಥರ ಹುಡುಗರು ಸಿಗೋದೇ ತಡ, ಮಣ್ಣಲ್ಲಿ ಆಡೋಕ್ಕೆ ಇಷ್ಟಪಡ್ತಾನೆ. ಇನ್ನು ಊರಿಗೆ ಹೋಗೋದೇ ನಾವು ರೇರಲ್ವ, ಹಾಗಾಗಿ ಆಡಲಿ ಅಂತ ಬಿಟ್ಟಿದ್ದೆ. ಇನ್ನು ಕಿತ್ಕೊಂಡು ಬಂದು ಇನ್ನು ನಮ್ಮ ಮನೆ ಹತ್ರ ಬಂದು, ಇದು ನಮ್ಮ ಚಿಕ್ಕಪ್ಪರ ಮನೆ. ಇನ್ನು ಈ ಕಡೆ ನಮ್ಮ ದೊಡ್ಡಪ್ಪರ ಮನೆ ಇದೆ.
ಇನ್ನು ಕಾಫಿ ಎಲ್ಲ ಕುಡ್ದು ನಮ್ಮ ಅವ್ವರ ಊರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪರ ಊರಿಂದ ನಮ್ಮ ಅವ್ವರ ಊರಿಗೆ ಒಂದು 12 ಕಿಲೋಮೀಟ್ರ್ ಇರ್ಬೋದೇನೋ ಅಷ್ಟೇ. ಇನ್ನು ಊರಲ್ಲಿ ನಮ್ಮ ಅಣ್ಣನ ಮಕ್ಳು ಇರೋದ್ರಿಂದ ನಮ್ಮ ಅಣ್ಣನ ಮಕ್ಕಳು ತಿಂಡಿ ತಗೋತಾ ಇದ್ದೋ. ಇನ್ನು ಬೆಂಗಳೂರಿಗೆ ಅಂತ ಕಡಲೆಪುರಿ ತಗೋತಾ ಇದ್ದೋ. ಊರಿನ ಕಡಲೆಪುರಿ ತಿನ್ನೋಕೆ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಅವ್ವಂಗೆ ಎಲೆ ಅಂದರೆ ಇಷ್ಟ, ಅದಕ್ಕೆ ಎಲೆ ಅಡಿಕೆ ತಗೊಂಡು ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಅವ್ವರ ಊರಿಗೆ ಬಂದು ನಮ್ಮ ಅವ್ವರು ಎಳ್ಳು ಹಾಕಿದ್ರು, ಹಾಗಾಗಿ ಎಳ್ಳು ಗೊಂಚೆಲ್ಲ ಮನೆ ತುಂಬ ಹಾಕೊಂಡಿದ್ರು. ಇನ್ನು ನಮ್ಮ ಅವ್ವನೂ ಅಷ್ಟೇ ನಾನಾ ಥರ ಗಿಡಗಳನ್ನ ಹಾಕೊಂಡಿದ್ರು. ನಮ್ಮ ಅವ್ವರ ಮನೆಗೆ ಬಂದರೆ ಇದೊಂದು ಇಷ್ಟ ನನಗೆ. ನಮ್ಮ ಅವ್ವ ಮನೆ ಸುತ್ತ ಪಾರ್ಕ್ ಥರ ಮಾಡಿರ್ತಾರೆ, ಅದು ನೋಡೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಈ ಕಡೆ ಕೀರೆ ಮಡಿ ಎಲ್ಲ ಹಾಕಿದ್ದಾರೆ, ಇನ್ನು ಆ ಕಡೆ ಚೆಂಡು ಹೂವಿನ ಗಿಡ, ಡೇರೆ ಗಿಡ ಎಲ್ಲ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಅವ್ವ ಹೂವಿನ ಗಿಡ ಮತ್ತು ತರಕಾರಿ ಗಿಡನ ಹಾಕ್ಕೊಂಡಿದ್ದಾರೆ ಅಂತ. ಅಂದರೆ ಯಾವಾಗಲೂ ಅಷ್ಟೇ ನಮ್ಮವ್ವ ಯಾವಾಗಲೂ ಈ ಥರ ಗಿಡಗಳನ್ನ ಹಾಕ್ತಾನೆ ಇರ್ತಾರೆ. ಮತ್ತು ಇನ್ನೊಂದು ಏನಂದರೆ ನಮ್ಮವ್ವ ಯಾವುದೇ ಒಂದು ಗಿಡ ಹಾಕಿದ್ರೂ ಸಹ ಅಷ್ಟು ಚೆನ್ನಾಗಿ ಬರುತ್ತೆ ನಮ್ಮ ಅವ್ವ. ಇನ್ನು ನಮ್ಮ ಅವ್ವಂಗೆ ನಾವು ಹೋಗೋದು ಗೊತ್ತಿರಲಿಲ್ಲ, ನಾವು ಹೋಗಿರೋದು ನೋಡಿ ತುಂಬಾ ಖುಷಿಪಟ್ಟರು. ಇನ್ನು ನಮ್ಮವ್ವ ಮೊನ್ನೆ ಕಾಯೆಲ್ಲ ಬಿಡಿಸಿದ್ರಂತೆ, ಹಾಗಾಗಿ ನಮಗೂ ಕೊಟ್ಟು ಕಳಿಸಿದ್ರು. ಇನ್ನು ನಮ್ಮವ್ವ ನಮಗೆ ಅಂತಲೇ ಕೀರೆ ಸೊಪ್ಪೆಲ್ಲ ಕುಯ್ತಾ ಇದ್ದಾರೆ ಬೆಂಗಳೂರಿಗೆ. ಇನ್ನು ನಮ್ಮಪ್ಪ ಎಳ್ನೀರು ಕೀಳ್ತಾ ಇದ್ದರು. ಎಳ್ನೀರೆಲ್ಲ ಕಿತ್ತೇ ಇದ್ವಿ. ಇನ್ನು ಮನೆ ಹತ್ರ ತಗೊಬಂದು ಇನ್ನು ಎಳ್ನೀರು ಕೆಚ್ಕೊಡ್ತಾ ಇದ್ರು, ನಾವೆಲ್ಲರೂ ಕುಡಿತಾ ಇದ್ದೋ. ಇನ್ನು ನಮ್ಮ ಅಣ್ಣನ ಮಗಳು ವಾಚ್ ಮಾಡ್ತೀನಿ ತೆಂಗಿನಗರಿಲಿ ಅಂದ್ಲು. ಇನ್ನು ವಾಚ್ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ವಾಚ್ ಮಾಡ್ತಾ ಇದ್ದಾಳೆ ಅಂತ. ಇನ್ನು ಇದನ್ನೆಲ್ಲ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಲ್ತಿದ್ದು, ಈಗೆಲ್ಲ ನಮಗೆ ಮರ್ತೇ ಹೋಗೈತೆ ಬಿಡಿ. ಇನ್ನು ಚಿಂಟು ಅಂತೂ ನಮ್ಮ ಅಣ್ಣನ ಮಗನ ಸೈಕಲ್ ತಗೊಂಡು ಆಡ್ತಾ ಇದ್ದಾನೆ. ಇನ್ನು ನಮ್ಮ ಅಕ್ಕ ಮತ್ತು ನಮ್ಮಮ್ಮ ನುಗ್ಗೆ ಸೊಪ್ಪನ್ನ ಬಿಡ್ಸ್ಕೊತಾ ಇದ್ದಾರೆ. ನಮ್ಮ ಮಮ್ಮಿಗೆ ಗಣಕೆ ಸೊಪ್ಪು ಅಂದರೆ ಇಷ್ಟ, ಹಾಗಾಗಿ ನಮ್ಮ ಅವ್ವ ಕುಯ್ಕೊ ಬರೋಕ್ಕೆ ಹೋಗಿದ್ದಾರೆ. ಇನ್ನು ಸಂಜೆ ಆಯಿತು, ನಾವು ಹೊರಡೋ ಟೈಮ್ ಬಂದೇ ಬಿಡ್ತು. ಎಷ್ಟು ಬೇಗ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಇನ್ನು ಬೆಂಗಳೂರಿಗೆ ಬರೋ ಅಷ್ಟರಲ್ಲಿ ಸುಮಾರು ಒಂದು 9 ಗಂಟೆ ಆಗೋಗಿತ್ತು. ಇನ್ನು ಇದಾಗಿತ್ತು ಇವತ್ತಿನ ಯೂಟ್ಯೂಬ್ ವಿಡಿಯೋ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಟಾಟಾ ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.